ನಾನು ಯಾವನಿಂದಲೂ ಕೂಡ ರಾಜಕೀಯವನ್ನು ಕಲಿಬೇಕಾಗಿಲ್ಲ, ಈ ರೀತಿಯಾದಂಥ ಒಂದು ಖಡಕ್ ಮಾತನ್ನು KN ರಾಜಣ್ಣ ಮಾತನಾಡ್ತಾ ಇದ್ದಾರೆ. ಕೆಂಡ ಆಗಿಬಿಡ್ತಾರೆ KN ರಾಜಣ್ಣ. ಇತ್ತೀಚೆಗೆ ರಾಜಕೀಯವಂಥ ಬೆಳವಣಿಗೆಗಳನ್ನು ಮಾತುಗಳನ್ನು ನೋಡಿ KN ರಾಜಣ್ಣ ಉರಿದು ಬೀಳ್ತಾ ಇದ್ದಾರೆ. ನಾನು ಯಾವನಿಂದಲೂ ಕೂಡ ರಾಜಕೀಯವನ್ನು ಕಲಿಬೇಕಾಗಿಲ್ಲ, ಯಾರು ಹೊಸದಾಗಿ ಕಲಿಸಬೇಕಾಗಿಲ್ಲ ನನಗೆ ಅಂತ ಹೇಳಿ KN ರಾಜಣ್ಣ ಕೆಂಡಕಾರಿದ್ದಾರೆ. ಹಾಗಾದರೆ ಯಾರ ಮೇಲೆ ಈ ರೀತಿಯಾಗಿ ಹೇಳಿದ್ದು? ರಾಜ್ಯ ರಾಜಕಾರಣ ಬೆಳಗಾವಿಗೆ ಈಗ ಶಿಫ್ಟ್ ಆಗಿಬಿಟ್ಟಿದೆ. ಈ ನಡುವೆ ಚಳಿಗಾಲದ ಒಂದು ಅಧಿವೇಶನ ರಂಗೇರ್ತಾ ಇದೆ. ಈ ಸಮಯದಲ್ಲಿ ರಾಜಣ್ಣ ಈ ರೀತಿಯಾದಂತಹ ಒಂದು ಹೇಳಿಕೆ, ನಾಯಕತ್ವದ ಬದಲಾವಣೆ ವಿಚಾರ, ಕುರ್ಚಿಯ ಒಂದು ಕಾದಾಟದ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಚರ್ಚೆಗಳು ಕೇಳಿ ಬರ್ತಾ ಇವೆ. ಇದಕ್ಕೆ ಬ್ರೇಕ್ ಹಾಕೋದು ಹೈಕಮಾಂಡ್ ಪಾಲಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ CM ಆಪ್ತರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ KN ರಾಜಣ್ಣ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇದೀಗ ಸ್ವಪಕ್ಷದ ಶಾಸಕರಾಗಿರೋ ವಿರುದ್ಧನೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾನು ಯಾರಿಂದನೂ ಕೂಡ ರಾಜಕೀಯ ಕಲಿಯಲ್ಲ. KN ರಾಜಣ್ಣ BJP ಸೇರಲು ಅರ್ಜಿ ಹಾಕಿದ್ದಾರೆ ಎನ್ನುವಂಥ ಒಂದು ವಿಚಾರ ಇತ್ತು. ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೆಲವರು ಆಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ KN ರಾಜಣ್ಣ ಹೇಳ್ತಾ ಇದ್ದಾರೆ, ನಾನು ಯಾವನಿಂದಲೂ ಕೂಡ ನಾನು ರಾಜಕೀಯನ ಕಲಿಬೇಕಾಗಿಲ್ಲ, ನನಗೆ ಗೊತ್ತಿದೆ ರಾಜಕೀಯ, ಇಷ್ಟು ದಿನದಿಂದ ನಾನು ರಾಜಕೀಯನೇ ಮಾಡ್ಕೊಂಡ್ಬಂದಿರೋದು, ಬೇರೆಯವ್ರ ಥರ ರಾಜಕೀಯ ಮಾಡಿಲ್ಲ, ನಾನು ನಿಜವಾದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ಯಾರಿಂದಲೂ ಕೂಡ ನನಗೆ ಕಲಿಯುವಂತಹ ಅಗತ್ಯ ಇಲ್ಲ, ಯಾರು ಕೂಡ ನನಗೆ ಕಲಿಸಬೇಕಾಗಿಲ್ಲ. ನಾಯಕತ್ವದ ಬದಲಾವಣೆ ವಿಚಾರ, CM ಬದಲಾವಣೆ ವಿಚಾರ ಏನಿದೆ ಅದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಆದರೆ ಈಗ ಅದು ಹೈಕಮಾಂಡ್ ಪಾಲಿಗೆ ಕಷ್ಟ ಆಗಿಬಿಟ್ಟಿದೆ. CM ಆಪ್ತರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ KN ರಾಜಣ್ಣ ಇದೀಗ ಸ್ವಪಕ್ಷದ ಶಾಸಕರ ವಿರುದ್ಧನೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. BJPಯನ್ನು ಸೇರೋಕೆ ಅರ್ಜಿ ಹಾಕಿದ್ದಾರೆ ಅನ್ನುವಂಥ ವಿಚಾರ ಇತ್ತು. ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದನ್ನು ಮೊದಲೇ ಹೇಳಲಿ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಮಾಜಿ ಸಚಿವ KN ರಾಜಣ್ಣ ಕೆಂಡಕಾರ್ತಾ ಇದ್ದಾರೆ. ಅವರು ಯಾವ ಒಂದು ಇದರಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ ಅಂತ ಮೊದಲೇ ಹೇಳಿ, ಆಮೇಲೆ ನಾನು ಮಾತನಾಡ್ತೀನಿ. ಇಲ್ಲಿ ನಾವು ಯಾವನಿಂದಲೂ ಕೂಡ ಕಲಿಬೇಕಾಗಿಲ್ಲ ರಾಜಕಾರಣವನ್ನು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 15 ವರ್ಷದಿಂದ ಇದ್ದೀನಿ ರಾಜಕಾರಣ ಮಾಡಿಕೊಂಡು. ಅದು ಅವರ ಬಾಲಿಶ ಹೇಳಿಕೆ, ಏನು ಬೇಕಾದರೆ ಹೇಳಿಕೆಯನ್ನು ಕೊಡಲಿ ಅಂತ ಹೇಳಿ KN ರಾಜಣ್ಣ ಈ ರೀತಿಯಾಗಿ ಕೆಂಡ ಆಗಿಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.